children, how are you? What are you doing now? Are you ready watching the online classes? Okay children, now we start your science subject. Welcome back to JDVS online class 2nd standard, subject science. Okay children, in the last class we have completed lesson number 2, topic 2.2, sources of water. Already I gave that lesson CW. ನಾನು ಆ ಲೆಸನ್ನ CWನು ಕೊಟ್ಟಿದ್ದೀನಿ, ಟೆಕ್ಸ್ಟ್ ಬುಕ್ಗೆ ಫಿಲ್ ಮಾಡ್ಕೊಬಿಡಿ. ಓಕೆ, ನೆಕ್ಸ್ಟ್ ಟುಡೇ ವಿ ವಿಲ್ ಸ್ಟಾರ್ಟ್ 2.3 ಕ್ಲೀನ್ ವಾಟರ್. In this period we are going to learn about the clean water. Topic 2.3 clean water. Now I read the now lesson. Okay, are you open your textbook and get ready. 2.3 clean water. We must make sure that our water is clean and pure. We must drink only clean water. Water can be purified by boiling and filtering. Boiling and filtering, underline. Nowadays, water is also purified using electronic water filters. Underline the word electronic. At home, water can be stored in clean vessels or clean pots. These must be covered with a clean plate or a clean cloth. A clean glass must be used for removing water from a vessel. Okay, today I will teach this topic. Next class we will discuss this topic. Okay, clean water. Children, when we feel thirsty, what do we need the time? ನಮಗೆ ತುಂಬ ಬಾಯಾರಿಕೆ ಆದಾಗ ನಮಗೆ ಏನು ಅವಶ್ಯಕತೆ ಇದೆ ಆವಾಗ? ತುಂಬ ಸಮ್ಮರ್ ಡೇಸಲ್ಲೋ ಅಥವಾ ತುಂಬ ಚೆನ್ನಾಗಿ ಫಾಸ್ಟಾಗಿ ಸೈಕಲ್ ಹೊಡೆದಾಡಿರ್ತೀರಾ, ಫುಲ್ ಟಯರ್ಡ್, ಸುಸ್ತಾಗ್ಬಿಡುತ್ತೆ. ಆವಾಗ ಸೈಕಲ್ ನಿಲ್ಲಿಸಿ ಬೇಗ ಹೋಗಿ ಏನು ಡ್ರಿಂಕ್ ಮಾಡ್ತೀರಾ? ಸೊ ಯು ಡ್ರಿಂಕ್ ವಾಟರ್. ಅವಾಗ ಹೋಗಿ ಅಮ್ಮ ಬೇಗ ವಾಟರ್ ಕೊಡಮ್ಮ, ನೀರು ಕೊಡು ಅಂತೇಳಿ ಬೇಗನೆ ಕುಡಿದ್ಬಿಡ್ತೀರಲ್ವಾ? ಸೊ ವಿ ಫೀಲ್ ಥರ್ಸ್ಟಿ, ವಿ ನೀಡ್ ವಾಟರ್. ನಮಗೆ ಯಾವಾಗ ಬಾಯಾರಿಕೆ, ದಣಿವು ಅನ್ನೋದಾಗುತ್ತೋ ಆಗ ನಮಗೆ ವಾಟರ್ನ ಅವಶ್ಯಕತೆ ಇದೆ. ಹೌ ಟು ಗೆಟ್ ಫ್ರಮ್ ವಾಟರ್ ಚಿಲ್ಡ್ರನ್ಸ್? ನಾವು ವಾಟರ್ನ ಹೇಗೆ ಪಡಿತೀವಿ? ಆ ವಾಟರ್ನ ಸೋರ್ಸಸ್ಗಳು ಯಾವ್ಯಾವುದು? ನೆಕ್ಸ್ಟ್, ಮಳೆ ಇಲ್ಲದೇ ಇರೋ ಟೈಮಲ್ಲಿ ನಾವು ವಾಟರ್ನ ಯಾವ ರೀತಿ ಯೂಸ್ ಮಾಡ್ತೀವಿ? ಸೊ ಇಷ್ಟು ಅಂಶಗಳನ್ನ ನಾವು ಪ್ರೀವಿಯಸ್ ಲೆಸನಲ್ಲಿ ತಿಳ್ಕೊಂಡಿದ್ದೀವಿ. ಆಲ್ರೆಡಿ ವಿ ಲರ್ನ್ಡ್ ಇನ್ ದ ಪ್ರೀವಿಯಸ್ ಲೆಸನ್ ದೀಸ್ ಥಿಂಗ್ಸ್. ಆ್ಯಂಡ್ ವಿ ಗೆಟ್ ವಾಟರ್ ಫ್ರಮ್ other sources children, river, pond, lakes, well. Okay, main sources water, rain we get water from rain. ನಾವು ರೈನಿಂದ ಮಳೆನ ಪಡಿತೀವಿ. main sources of water, main sources of water ದ ರೈನ್. ಮಳೆಯಿಂದ ನಮಗೆ ಈ ವಾಟರ್ ಅನ್ನೋದು ಸಿಗುತ್ತೆ. ಸೊ ವಿ ನೀಡ್ ಟು ಲೀವ್ ವಾಟರ್. ವಿ ಆರ್ ಲೀವಿಂಗ್ ಥಿಂಗ್ಸ್ ಚಿಲ್ಡ್ರನ್ಸ್? ಎಸ್, ವಿ ಆರ್ ಲೀವಿಂಗ್ ಥಿಂಗ್ಸ್. ಲೀವಿಂಗ್ ಥಿಂಗ್ಸ್ ನೀಡ್ ವಾಟರ್ ಟು ಲೀವ್. ಎಲ್ಲ ಲೀವಿಂಗ್ ಥಿಂಗ್ಸ್ಗಳು ಲೀವ್ ಆಗಿರಬೇಕು ಅಂತಂದರೆ, ಸರ್ವೈವ್ ಇನ್ ದ ಅರ್ತ್, ಭೂಮಿನಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಜೀವಂತವಾಗಿರಬೇಕು ಅಂತಂದರೆ ನಮಗೆ ವಾಟರು ಬೇಕೇ ಬೇಕು. ಓಕೆನಾ? ಹೌ ಮಚ್ ಗ್ಲಾಸ್ ಆಫ್ ವಾಟರ್ ವಿ ಡ್ರಿಂಕ್ ಫರ್ ಡೇ ಚಿಲ್ಡ್ರನ್ಸ್? ನಾವು ಎಷ್ಟು ವಾಟರ್ನ
ಡ್ರಿಂಕ್ ಮಾಡಬೇಕು ಪರ್ ಡೇ ಒಂದು ದಿನಕ್ಕೆ. ಸೊ ವಿ ಡ್ರಿಂಕ್ ಅಟ್ಲೀಸ್ಟ್ 8 ಗ್ಲಾಸಸ್. ನಾವು 8 ಗ್ಲಾಸಸ್ ವಾಟರ್ನ ಒಂದು ದಿನಕ್ಕೆ ಡ್ರಿಂಕ್ ಮಾಡಬೇಕು. ಕ್ಯಾನ್ ಯು ಸಿ ದಿಸ್ ಪಿಕ್ಚರ್ ಚಿಲ್ಡ್ರನ್ಸ್? ವಾಟ್ ಈಸ್ ಶಿ ಡೂಯಿಂಗ್? ಶಿ ಡ್ರಿಂಕಿಂಗ್ ವಾಟರ್ ಫ್ರಮ್ ಗ್ಲಾಸ್. ಆರ್ ಯು ಸಿ ದಿಸ್ ಗ್ಲಾಸ್ ಚಿಲ್ಡ್ರನ್ಸ್? ಇಷ್ಟುದ್ದ ಗ್ಲಾಸಲ್ಲಿ 8 ಗ್ಲಾಸ್ ವಾಟರ್ನ ನಾವು ಒಂದು ದಿನಕ್ಕೆ ಕುಡಿಬೇಕು. ಓಕೆನಾ? ನೆಕ್ಸ್ಟ್, ವಿ ಮಸ್ಟ್ ಮೇಕ್ ಶ್ಯೂರ್ ದಟ್ ಅವರ್ ವಾಟರ್ ಈಸ್ ಕ್ಲೀನ್ ಆ್ಯಂಡ್ ಪ್ಯೂರ್. ನಾವು ಡ್ರಿಂಕ್ ಮಾಡುವಂತಹ ವಾಟರು ಫ್ರೀ ಫ್ರಮ್ ಜರ್ಮ್ಸ್, ಎಲ್ಲ ರೋಗಾಣುಗಳಿಂದ ಮುಕ್ತವಾಗಿರಬೇಕು ಮತ್ತು ಕ್ಲೀನಾಗಿರಬೇಕು. ನಾವು ಯೂಸ್ ಮಾಡುವಂತಹ ವಾಟರ್ ಎಲ್ಲ ರೋಗಾಣುಗಳಿಂದ ಫ್ರೀ ಫ್ರಮ್ ಜರ್ಮ್ಸ್, ಎಲ್ಲ ರೋಗಾಣುಗಳಿಂದ ಮುಕ್ತವಾಗಿರಬೇಕು, ಡರ್ಟಿ ಆಗಿರಬಾರ್ದು, ಪ್ಯೂರ್ ಮತ್ತು ಕ್ಲೀನಾಗಿರಬೇಕು. ಅಂಥ ವಾಟರ್ನ ನಾವು ಡ್ರಿಂಕಿಂಗಿಗೆ ಯೂಸ್ ಮಾಡ್ತೀವಿ. ಓಕೆ, ವಿ ಮಸ್ಟ್ ಡ್ರಿಂಕ್ ಓನ್ಲಿ ಕ್ಲೀನ್ ವಾಟರ್. ಯು ಲಿಸನ್ ಚಿಲ್ಡ್ರನ್ಸ್, ಯು ಮಸ್ಟ್ ಓನ್ಲಿ ಕ್ಲೀನ್ ವಾಟರ್. ನಾವು ಯಾವಾಗಲೂ ಶುದ್ಧವಾಗಿರುವಂತಹ ವಾಟರ್ನೇ ಡ್ರಿಂಕಿಂಗಿಗೆ ಬಳಸ್ಕೋಬೇಕು. Nowadays means childrens now a days, but a vowel sound is a. ಆ ಏನು ನಾವು ಆ ಅಂತ ಬಳಸೋದ್ರಿಂದ ಅದನ್ನು ನಾವು ಎ ಡೇಸ್ನ ನವಡೇಸ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ವಾಟರ್ ಕ್ಯಾನ್ ಬಿ ಪ್ಯೂರಿಫೈಡ್ ಬೈ ಬಾಯ್ಲಿಂಗ್ ಆ್ಯಂಡ್ ಫಿಲ್ಟ್ರಿಂಗ್. ನಾವು ಯಾವ ಥರ ವಾಟರ್ನ ಡ್ರಿಂಕಿಂಗಿಗೆ ಬಳಸಬೇಕು? ವಿಚ್ ವಾಟರ್ ಫಾರ್ ಡ್ರಿಂಕ್ ಟು ಎವ್ರಿ ಡೇ. ಪ್ರತಿದಿನ ನಾವು ಯಾವ ವಾಟರ್ನ ಡ್ರಿಂಕಿಂಗಿಗೆ ಬಳಸಬೇಕು? ಒನ್ ಈಸ್ ಬಾಯ್ಲಿಂಗ್ ವಾಟರ್, ಸೆಕೆಂಡ್ ಒನ್ ಈಸ್ ಫಿಲ್ಟ್ರಿಂಗ್ ವಾಟರ್. ನಾವು ಫಿಲ್ಟರ್ ವಾಟರ್ನ ಬಳಸಬೇಕು ಅಥವಾ ಬಾಯ್ಲಿಂಗ್ ವಾಟರ್ ಮೀನ್ಸ್ ಬಿಸಿ ನೀರನ್ನು ಕುದಿಸಿ ಆರಿಸಿ ಕುಡಿಬೇಕು. ಬಾಯ್ಲಿಂಗ್ ವಾಟರ್ ಈಸ್ ಸೇಫ್ ಫಾರ್ ಡ್ರಿಂಕಿಂಗ್ ಟು ಅವರ್ ಹೆಲ್ತ್. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಬಾಯ್ಲಿಂಗ್ ವಾಟರ್ನೇ ಕುಡಿಬೇಕು. ಆರ್ ಯು ಡ್ರಿಂಕ್ ಪ್ರೆಸೆಂಟ್ ಡೇಸ್ ಚಿಲ್ಡ್ರನ್ಸ್ ಬಾಯ್ಲಿಂಗ್ ವಾಟರ್? ಸೊ ವಿ ಆರ್ ಡ್ರಿಂಕ್ ಪ್ರೆಸೆಂಟ್ ಡೇಸ್ ಬಾಯ್ಲಿಂಗ್ ವಾಟರ್. ವೈ? ಬಿಕಾಸ್ ಆಫ್ ಕೊರೋನಾ. ಸೊ ಈ ಕೊರೋನಾ ಅನ್ನೋ ಒಂದು ವೈರಸ್ ಬಂದು ನಮಗೆ ಕಾಯಿಲೆ ಇರೋದ್ರಿಂದ ನಾವು ಬಿಸಿ ನೀರನ್ನ ಡ್ರಿಂಕ್ ಮಾಡ್ತಿದ್ದೀವಿ. ವೈ? ಅವಾಯ್ಡ್ ಆಫ್ ಕೊರೋನಾ. ಅಂದರೆ ಕೊರೋನಾನ ಅವಾಯ್ಡ್ ಮಾಡಬೇಕು ಅಂತೇಳಿ ನಾವು ಹಾಟ್ ವಾಟರ್ನ ಡ್ರಿಂಕ್ ಮಾಡ್ತಿದ್ವಿ ಅಲ್ವಾ? ಸೊ ಹಾಟ್ ವಾಟರು ಎಲ್ಲ ಕಾಯಿಲೆಗಳನ್ನ ದೂರ ಮಾಡುತ್ತೆ. ಸೊ ಅದಕ್ಕೆ ಬಾಯ್ಲ್ಡ್ ವಾಟರ್ ಈಸ್ ವೆರಿ ಸೇಫ್ ಫಾರ್ ಡ್ರಿಂಕಿಂಗ್. ನಮಗೆ ಡ್ರಿಂಕಿಂಗಿಗೆ ಶುದ್ಧವಾದ ನೀರು ಅತಿ ಅವಶ್ಯಕವಾಗಿದೆ. ವಿ ನೀಡ್ ಡ್ರಿಂಕ್ ಟು ಬಾಯ್ಲಿಂಗ್ ಆ್ಯಂಡ್ ಫಿಲ್ಟರ್ ವಾಟರ್. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಫಿಲ್ಟರ್ ವಾಟರ್ ಮೀನ್ಸ್ ವಾಟರ್ ಕೇಂದ್ರಗಳು ಸ್ಟಾರ್ಟ್ ಆಗಿದೆ ಅಲ್ಲಲ್ಲೇ, ಆ ನೀರನ್ನ ಶುದ್ಧೀಕರಿಸಿ ಕ್ಯಾನ್ಗಳಲ್ಲಿ ತೊಗೊಂಬಂದು ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ಸೇಫ್ ಫಾರ್ ಡ್ರಿಂಕಿಂಗ್. ಬಟ್ ಕೋಲ್ಡ್, ಕಾಫ್, ಫೀವರ್ಗಳೆಲ್ಲ ಬೇಗ ಹುಷಾರಾಗಬೇಕು ಅಂತಂದರೆ ಹಾಟ್ ವಾಟರ್ ಡ್ರಿಂಕ್ ಮಾಡಬೇಕು. ಓಕೆ, ವಾಟರ್ ಕ್ಯಾನ್ ಬಿ ಪ್ಯೂರಿಫೈಡ್ ಬೈ ಬಾಯ್ಲಿಂಗ್ ಆ್ಯಂಡ್ ಫಿಲ್ಟ್ರಿಂಗ್. ನಾವು ಇಂಪ್ಯೂರ್ ಆಗಿರುವಂತಹ ವಾಟರ್ನ ಯಾವ ರೀತಿ ಪ್ಯೂರ್ ಮಾಡ್ತೀವಿ? ಮೀನ್ಸ್ ಕಲುಷಿತವಾಗಿರುವಂತಹ ವಾಟರ್ನ, ನೀರನ್ನು ಯಾವ ವಿಧಾನದಿಂದ ನಾವು ಪ್ಯೂರ್ ಮಾಡ್ತೀವಿ ಅಂತಂದರೆ ಪ್ಯೂರಿಫೈಡ್. ಯಾವ ವಿಧಾನದಿಂದ ಅದನ್ನು ಶುದ್ಧವಾಗಿ ಮಾಡ್ತೀವಿ ಅಂದರೆ, ಒಂದು ನೀರನ್ನು ಕುದಿಸೋದ್ರಿಂದ, ಇನ್ನೊಂದು ಫಿಲ್ಟ್ರ್ ಮಾಡೋದ್ರಿಂದ. ಓಕೆ, ಇವೆರಡು ವಿಧಾನಗಳಿಂದ ನಾವು ವಾಟರ್ನ ಪ್ಯೂರಿಫೈಡ್ ಮಾಡ್ಬೋದು, ಶುದ್ಧೀಕರಿಸಬಹುದು. ನವಡೇಸ್ ವಾಟರ್ ಈಸ್ ಆಲ್ಸೋ ಪ್ಯೂರಿಫೈಡ್ ಯೂಸಿಂಗ್ ಎಲೆಕ್ಟ್ರಾನಿಕ್ ವಾಟರ್ ಫಿಲ್ಟರ್ಸ್. ಮ್ಯಾಕ್ಸಿಮಮ್ ಹೋಮ್ಸ್ ಹ್ಯಾವ್ ಚಿಲ್ಡ್ರನ್ಸ್ ಅಕ್ವಾಗಾರ್ಡ್ ಆರ್ ಕೆಂಟ್ ಆ್ಯಂಡ್ ಎಕ್ಸೆಟ್ರಾ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಅಕ್ವಾಗಾರ್ಡ್ನ ಹಾಕ್ಸಿರ್ತಾರೆ. ಕೆಂಟ್ ಮೀನ್ಸ್ ದಟ್ ಈಸ್ ವಾಟರ್ ಫಿಲ್ಟರ್. ಅದು ಒಂದು ವಾಟರ್ ಫಿಲ್ಟರ್. ಕೆಂಟ್, ಅಕ್ವಾಗಾರ್ಡ್ ಇವುಗಳನ್ನೆಲ್ಲ ಹಾಕಿರ್ತಾರೆ. ಸೊ ದಟ್ ಈಸ್ ಎಲೆಕ್ಟ್ರಾನಿಕ್ ವಾಟರ್ ಫಿಲ್ಟರ್ಸ್. ಅವುಗಳು ವಿದ್ಯುತ್ತಿನಿಂದ ಕೆಲಸ ಮಾಡುವಂತಹ ವಾಟರ್ ಫಿಲ್ಟರ್ಸ್.
ಸೊ ದಟ್ ಈಸ್ ಗುಡ್ ವಾಟರ್ ಫಾರ್ ಡ್ರಿಂಕಿಂಗ್. ನಾವು ಅದರಿಂದ ಕುಡಿಯುವಂತಹ ವಾಟರ್ ಕೂಡ ಶುದ್ಧವಾಗಿರುತ್ತೆ, ಪ್ಯೂರ್ ಆಗಿರುತ್ತೆ. ಸೊ ಎಲೆಕ್ಟ್ರಾನಿಕ್ ವಾಟರ್ ಫಿಲ್ಟರ್ಸ್ ಮೀನ್ಸ್ ವಾಟರ್ ಏನು ಕನೆಕ್ಷನ್ ಮಾಡಿರ್ತೀರೋ ಆ ವಾಟರ್ ಪವರ್ ಮೀನ್ಸ್ ಕರೆಂಟ್ನ ಸಹಾಯದಿಂದ ಶುದ್ಧವಾಗುತ್ತೆ. ಆ ಶುದ್ಧವಾಗಿರುವಂತಹ ವಾಟರ್ನ ನಾವು ಡ್ರಿಂಕಿಂಗಿಗೆ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ನೌಡೇಸ್ ವಾಟರ್ ಈಸ್ ಆಲ್ಸೋ ಪ್ಯೂರಿಫೈಡ್ ಎಲೆಕ್ಟ್ರಾನಿಕ್ ವಾಟರ್ ಫಿಲ್ಟರ್ಸ್. ಸಾಮಾನ್ಯವಾಗಿ ಹಲವಾರು ಮನೆಗಳಲ್ಲಿ ಈಗ ವಾಟರ್ ಫಿಲ್ಟರ್ಸ್ಗಳನ್ನ ಯೂಸ್ ಮಾಡ್ತಿದ್ದಾರೆ, ಎಲೆಕ್ಟ್ರಾನಿಕ್ ವಾಟರ್ ಫಿಲ್ಟರ್ಸ್ಗಳನ್ನ. ಕ್ಯಾನ್ ಯು ಸಿ ದಿಸ್ ಚಿಲ್ಡ್ರನ್ಸ್? ದಿಸ್ ಈಸ್ ವಾಟರ್ ಫಿಲ್ಟರ್. ಇದು ಕೂಡ ವಾಟರ್ ಫಿಲ್ಟರ್. ನೆಕ್ಸ್ಟ್, ಅಟ್ ಹೋಮ್ ವಾಟರ್ ಕ್ಯಾನ್ be stored in clean vessels or clean pots. These must be covered with a clean plate or a clean cloth. ನಾವು ಯೂಸ್ ಮಾಡುವಂತಹ ವಾಟರ್ನ ಯಾವ ರೀತಿ ಸೇಫಾಗಿ ಇಡಬೇಕು? ಸೊ ಫ್ರೀ ಫ್ರಮ್ ಡಸ್ಟ್ ಪ್ಲೇಸ್, ಫ್ರೀ ಫ್ರಮ್ ಜರ್ಮ್ಸ್ ಪ್ಲೇಸ್. ಧೂಳಿರುವಂಥ ಕಡೆ ಇಡಬಾರ್ದು, ರೋಗಾಣುಗಳು ಇರುವಂತಹ ಕಡೆ ಇಡಬಾರ್ದು. ನೆಕ್ಸ್ಟು ಪ್ಲೇಸ್, ನಾವು ನೀರಿಡುವಂತಹ ಡ್ರಿಂಕಿಂಗ್ ವಾಟರ್ ಇಡುವಂತಹ ಪ್ಲೇಸು ಶುದ್ಧವಾಗಿರಬೇಕು, ಕ್ಲೀನಾಗಿರಬೇಕು. ಓಕೆ, ವಿ ಕ್ಯಾನ್ ಡ್ರಿಂಕ್ ದಿಸ್ ವಾಟರ್. ಸೊ ದಿಸ್ ವಾಟರ್ ಕವರ್ಡ್ ವಾಟರ್, ನಾವು ಕವರ್ ಆಗಿರುವಂತಹ ವಾಟರ್ನ ಡ್ರಿಂಕ್ ಮಾಡಬೇಕು. ಓಕೆ, ಹಿಯರ್ ಕ್ಯಾನ್ ಯು ಸಿ ದಿಸ್ ಪಿಕ್ಚರ್ ಚಿಲ್ಡ್ರನ್ಸ್? ಆರ್ ಯು ಸೀಯಿಂಗ್ ದಿಸ್ ಪಿಕ್ಚರ್? ಓಕೆ, ದಿಸ್ ಈಸ್ ಒನ್ red pot means brown pot and have plate. So this is boiled water. ಆ ಬಾಯ್ಲ್ಡ್ ವಾಟರ್ನ ಸೋಸಿ ಯಾವ ರೀತಿ ಕ್ಲೀನ್ ವೆಸಲ್ ಆರ್ ಪಾಟ್ಗೆ ಹಾಕಬೇಕು. ನೀರನ್ನು ಕಾಯಿಸ್ಕೊಂಡು ಅದನ್ನು ಈ ರೀತಿ ಶುದ್ಧವಾದಂತಹ ಪ್ಲೇಸಲ್ಲಿ ಅದಕ್ಕೆ ಯಾವುದೇ ರೀತಿ ಡಸ್ಟ್ ಮೀನ್ಸ್ ಧೂಳು ಬೀಳದೇ ಇರೋ ರೀತಿಲಿ ಕವರ್ ಮಾಡಿ ಇಡಬೇಕು. ಓಕೆನಾ? ಬಾಯ್ಲ್ಡ್ ವಾಟರ್ ನೋಡಿ, ಸ್ಟವ್ ಮೇಲೆ ನೀರನ್ನ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಈ ರೀತಿ ಶುದ್ಧವಾದ ವೆಸಲ್ಸ್ ಆರ್ ಕ್ಲೀನ್ ಪಾಟ್ ಮಡಿಕೆಲಿ, ಅಂದರೆ ವೆಸಲ್ಸ್ ಮೀನ್ಸ್ ಪಾತ್ರೆ, ನಾವು ನೀರನ್ನ ಯಾವುದ್ರಲ್ಲಿ ಇಡ್ತೀವೋ ಅದು ಶುದ್ಧವಾಗಿರಬೇಕು. ಈ ರೀತಿ ಅದನ್ನು ಇಡಬೇಕು ನಾವು. ಓಕೆನಾ? ದಿಸ್ ಈಸ್ ಗುಡ್. ಈ ರೀತಿ ಪ್ಲೇಟ್ ಅಥವಾ ಕಾಟನ್ ಕ್ಲಾತ್, ಕ್ಲೀನ್ ಕ್ಲಾತ್ನ ಯೂಸ್ ಮಾಡಬೇಕು. ಬಟ್ ಕಾಟನ್ ಕ್ಲಾತ್ ಈಸ್ ಗುಡ್. ಕಾಟನ್ ಕ್ಲಾತ್ನ ನೀಟಾಗಿ ಅದಕ್ಕೆ ಕವರ್ ಮಾಡಿಬಿಡ್ಬೇಕು, ಆಗ ನೀರು ಸೇಫಾಗಿರುತ್ತೆ. ಓಕೆ, ವಿ ಕ್ಯಾನ್ ಡ್ರಿಂಕ್ ದಿಸ್ ವಾಟರ್ ಚಿಲ್ಡ್ರನ್ಸ್ ವೆನ್ ಇಟ್ ದ ಕವರ್ ವಾಟರ್. ನಾವು ಯಾವಾಗ ಕವರ್ಡ್ ವಾಟರ್ನ ಡ್ರಿಂಕ್ ಮಾಡ್ತೀವಿ ಆಗ ಯಾವುದೇ ರೀತಿಯಾದಂತಹ ಮೀನ್ಸ್ ಡಿಸೀಸಸ್ ಕಾಸಸ್ಗಳು ನಮಗೆ ಕಾಡೋದಿಲ್ಲ. ಓಕೆ, ಆ್ಯಂಡ್ ಕವರ್ಡ್ ವಾಟರ್ ದೆನ್ ವಿ ಯುಟಿಲೈಸ್ ನೆಕ್ಸ್ಟ್ ಡೇ. ಈ ರೀತಿ ಕವರ್ ಮಾಡಿರುವಂತಹ ವಾಟರ್ನ ನಾವು ನೆಕ್ಸ್ಟ್ ಡೇನೂ ಕೂಡ ಯೂಸ್ ಮಾಡ್ಬೋದು. ದಟ್ ಈಸ್ ನೋ ಪ್ರಾಬ್ಲಮ್. ಅದನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಯೂಸ್ ಮಾಡ್ಬೋದು, ನೆಕ್ಸ್ಟ್ ನಂತರ ದಿನಗಳಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಬಾಯ್ಲ್ಡ್ ವಾಟರ್ ಆ್ಯಂಡ್ ಕೀಪ್ ದೇರ್ ಪ್ಲೇಸ್ ಇನ್ ಕ್ಲೀನ್ ಪ್ಲೇಸ್. ಬಾಯ್ಲ್ ಮಾಡಿದಂತಹ ವಾಟರ್ನ ನೆಕ್ಸ್ಟ್ ಅದನ್ನು ಆರಿಸ್ಬಿಟ್ಟು ಕ್ಲೀನ್ ವೆಸಲ್ಸ್ ಆರ್ ಕ್ಲೀನ್ ಪಾಟ್. ಸೊ ಶುದ್ಧವಾದ ಪಾತ್ರೆಗಳಿಗೆ ಹಾಕಿ ಪ್ಲೇಟ್ ಅಥವಾ ಕ್ಲೀನ್ ಕ್ಲಾತ್ನ ಯೂಸ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು, ಮುಚ್ಚಿಡಬೇಕು. ಕಾಟನ್ ಕ್ಲಾತ್ನ ಯೂಸ್ ಮಾಡಿದರೆ ಬೆಸ್ಟ್. ನೆಕ್ಸ್ಟ್ ಚಿಲ್ಡ್ರನ್, ಎ ಕ್ಲೀನ್ ಗ್ಲಾಸ್ ಮಸ್ಟ್ ಬಿ ಯೂಸ್ಡ್ ಫಾರ್ ರಿಮೂವಿಂಗ್ ವಾಟರ್ ಫ್ರಮ್ ಎ ವೆಸಲ್ಸ್. ಕ್ಲೀನ್ ಗ್ಲಾಸ್ ಮಸ್ಟ್ ಬಿ ಯೂಸ್ಡ್ ಫಾರ್ ರಿಮೂವಿಂಗ್ ವಾಟರ್ ಫ್ರಮ್ ಎ ವೆಸಲ್. ವೆಸಲಿಂದ ವಾಟರ್ನ ತಗೋಬೇಕಾದ್ರೆ ಕ್ಲೀನ್ ಗ್ಲಾಸ್ನ ಯೂಸ್ ಮಾಡಬೇಕು. ಸೊ ಗ್ಲಾಸು ಡರ್ಟಿ ಆಗಿರೋದು ಅಥವಾ ಎಲ್ಲೋ ಆಡ್ಕೊಬಂದಿರ್ತೀರ, ಹ್ಯಾಂಡ್ ವಾಶ್ ಮಾಡ್ದಲೇ ಗ್ಲಾಸ್ನ ಮುಟ್ಬಿಟ್ಟು ಅದೇ ಗ್ಲಾಸ್ನ ಆ ಪಾಟ್ ಒಳಗೆ ಅಥವಾ ವೆಸಲ್ಸ್ ಮೀನ್ಸ್ ನೀರಿಟ್ಟಿರುವಂತಹ ಪಾತ್ರೆಗಳ ಅದ್ಬಿಟ್ಟು ಕುಡಿಯೋದು. ಸೊ ಅದನ್ನು ಮಾಡಬಾರ್ದು, ದಟ್ ಈಸ್ ರಾಂಗ್. ಅದನ್ನು ಮಾಡಬಾರ್ದು. ಈ ಕ್ಲೀನ್ ಗ್ಲಾಸ್ ಮಸ್ಟ್ ಬಿ ಯೂಸ್ಡ್ ಫಾರ್ ರಿಮೂವಿಂಗ್ ವಾಟರ್ ಫ್ರಮ್ ಎ ವೆಸಲ್. ಆ ವೆಸಲಿಂದ ವಾಟರ್ನ ತಗೋಬೇಕಾದ್ರೆ ಕ್ಲೀನ್ ಗ್ಲಾಸ್ನ ಯೂಸ್ ಮಾಡಬೇಕು. ಓಕೆ ಚಿಲ್ಡ್ರನ್ಸ್, ದಿಸ್ ಟಾಪಿಕ್ ಟುಡೇ ಟಾಪಿಕ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಟಾಪಿಕ್? ಓಕೆ,
Clean water. Today we learnt clean water and how to ಯೂಸ್ ಕ್ಲೀನ್ ವಾಟರ್. ಕ್ಲೀನ್ ವಾಟರ್ನ ನಾವು ಯಾವ ರೀತಿ ಡ್ರಿಂಕ್ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಕೀಪ್ ಮೀನ್ಸ್ ಮುಚ್ಚಿಡಬೇಕು ಅದ್ರ ಬಗ್ಗೆನ ತಿಳ್ಕೊಂಡ್ವಿ. ಓಕೆ, ವಿ ಮಸ್ಟ್ ಕ್ಯಾನ್ ಡ್ರಿಂಕ್ ಬಾಯ್ಲಿಂಗ್ ಆರ್ ಫಿಲ್ಟರ್ ವಾಟರ್. ನಾವು ಬಾಯ್ಲಿಂಗ್ ಮೀನ್ಸ್ ಕುದಿಸಿ ಆರಿಸಿದಂತಹ ವಾಟರ್ನ ಅಥವಾ ಫಿಲ್ಟರ್ ವಾಟರ್ನ ಡ್ರಿಂಕಿಂಗಿಗೆ ಯೂಸ್ ಮಾಡೋದು ಒಳ್ಳೆಯದು. ಓಕೆ ಚಿಲ್ಡ್ರನ್ಸ್, ಟುಡೇ ಹೋಮ್ವರ್ಕ್. ಚಿಲ್ಡ್ರನ್ಸ್, write the underlined words: boiling, filtering, electronic, purified vessels. 1 2 3 4 5 words. Write each word 5 times. ಒಂದೊಂದು ವರ್ಡನ್ನು 5 ಟೈಮ್ಸ್ ರೈಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಪೇರೆಂಟ್ಸ್ ಮೀಟಿಂಗಲ್ಲಿ ತೊಗೊಬಂದು ಕರೆಕ್ಷನ್ ಮಾಡಿಸ್ಕೋಬೇಕು. ಓಕೆ, ಡು ನಾಟ್ ಸೆಂಡ್ ಆನ್ ವಾಟ್ಸಪ್ ಗ್ರೂಪ್ಗೆ ಹಾಕಬೇಡಿ ಅಥವಾ ಡು ನಾಟ್ ಸೆಂಡ್ ವಾಟ್ಸಪ್ ನಂಬರ್. ಆ್ಯಂಡ್ ಆಫ್ಟರ್ ಆನ್ಲೈನ್ ಕ್ಲಾಸಸ್ ಆರ್ ಫಿನಿಶಿಂಗ್ ಯು ರೀಡ್ ಲೆಸನ್ನ ರೀಡ್ ಮಾಡಬೇಕು ವಿತ್ ಸ್ಪೆಲ್ಲಿಂಗ್. ಒಂದೊಂದೇ ಸ್ಪೆಲ್ಲಿಂಗ್ನ ಓದ್ಕೊಂಡು ಲೆಸನ್ನ ರೀಡ್ ಮಾಡಬೇಕು. ಓಕೆನಾ? ಥ್ಯಾಂಕ್ ಯು ಚಿಲ್ಡ್ರನ್ಸ್.